ನಮಸ್ಕಾರ. ಮುಖ್ಯಾಂಶಗಳು. ಸರ್ಕಾರಗಳು ಪ್ರಮುಖ ನೀತಿ ನಿರ್ಧಾರಗಳಲ್ಲಿ ಮಾನವತಾವಾದ ತೋರಲಿ, ಒಗ್ಗೂಡಿ ಕಲಿಕೆ ಆವಿಷ್ಕಾರಕ್ಕೆ ಪ್ರಾಧಾನ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ನಾಳೆ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ, ವಿಜ್ಞಾನ ತಂತ್ರಜ್ಞಾನಕ್ಕೆ ಉತ್ತೇಜನ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಒತ್ತು. ನಿರ್ದಿಷ್ಟ ರೋಗಗಳಿಂದ ಬಳಲುವವರು ಸೇರಿ ಆದ್ಯತೆಯ ಮೇರೆಗೆ 30 ಕೋಟಿ ಜನರಿಗೆ ಕೊರೋನಾ ಲಸಿಕೆ, ಡಾ ಹರ್ಷವರ್ಧನ್. 2021ರ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ಮಲ್ಲಕಂಬ ಸೇರಿ 4 ಹೊಸ ದೇಶೀಯ ಕ್ರೀಡೆಗಳ ಸೇರ್ಪಡೆ, ಕ್ರೀಡಾ ಸಚಿವ ಕಿರಣ್ ರಿಜಿಜು. ವಾರ್ತೆಗಳ ವಿವರ. ಸರ್ಕಾರಗಳು ತಮ್ಮ ಪ್ರಮುಖ ನೀತಿ ನಿರ್ಧಾರಗಳಲ್ಲಿ ಮಾನವತಾವಾದವನ್ನು ಮುಂದುವರೆಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ 6ನೇ ಭಾರತ ಜಪಾನ್ ಸಂವಾದ ಸಮ್ಮೇಳನದಲ್ಲಿ ಇಂದು ತಿಳಿಸಿದರು. ಈ ಹಿಂದೆಯೂ ನಾವು ಸಂವಾದ ನಡೆಸಿದ್ದೇವೆ, ಆದರೆ ಈಗಿನ ನಮ್ಮ ಮಾತುಕತೆಗಳು ಒಗ್ಗೂಡಿ ಅಭಿವೃದ್ಧಿ ಸಾಧಿಸುವುದು ಪ್ರಮುಖ ಉದ್ದೇಶವಾಗಿದೆ. ನಮ್ಮ ಇಂದಿನ ಕ್ರಿಯೆಗಳು ಮುಂಬರುವ ಸಂವಾದವನ್ನು ರೂಪಿಸಬೇಕಾಗಿದೆ. ಒಗ್ಗೂಡಿ ಕಲಿಕೆ ಹಾಗೂ ಆವಿಷ್ಕಾರಕ್ಕೆ ಪ್ರಾಧಾನ್ಯತೆ ಕಲ್ಪಿಸುವ ಸಮಾಜಗಳಿಗೆ ಈ ದಶಕ ಸೇರಿದ್ದಾಗಿದ್ದು, ಇದು ಯುವ ಮನಸ್ಸುಗಳನ್ನು ಬೆಳೆಸಲಿದೆ. ಆ ಯುವ ಮನಸ್ಸುಗಳು ಮುಂಬರುವ ದಿನಗಳಲ್ಲಿ ಮಾನವೀಯತೆಗೆ ಮೌಲ್ಯವನ್ನು ಸೇರಿಸಲಿವೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಭಗವಾನ್ ಬುದ್ಧನ ವಿಚಾರ ಹಾಗೂ ಆದರ್ಶಗಳು ಯುವ ಜನಾಂಗಕ್ಕೆ ಪ್ರೇರಣೆಯಾಗಿವೆ ಎಂದ ಪ್ರಧಾನಿ, ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಈ ಮೂಲಕ ಹಂಚಿಕೊಳ್ಳಬೇಕು. ಯುವಕರ ನಡುವೆ ಭಗವಾನ್ ಬುದ್ಧನ ವಿಚಾರ ಮತ್ತು ಆದರ್ಶಗಳನ್ನು ಬೆಳೆಸಲು ಜಪಾನ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ಬೌದ್ಧ ಸಾಹಿತ್ಯ ಮತ್ತು ಶಾಸ್ತ್ರಕ್ಕಾಗಿ ಪ್ರತ್ಯೇಕ ಗ್ರಂಥಾಲಯ ರಚನೆ ಕುರಿತು ಇದೇ ವೇಳೆ ಪ್ರಸ್ತಾಪಿಸಿದ ಪ್ರಧಾನಿ, ಈ ಗ್ರಂಥಾಲಯ ಸಂಶೋಧನೆ ಮತ್ತು ಸಂವಾದಕ್ಕೆ ಒಂದು ವೇದಿಕೆಯಾಗಲಿದೆ. ಸಮಕಾಲೀನ ಸವಾಲುಗಳ ವಿರುದ್ಧ ಬೌದ್ಧ ಸಂದೇಶವು ನಮ್ಮ ಆಧುನಿಕ ಜಗತ್ತಿಗೆ ಹೇಗೆ ಮಾರ್ಗದರ್ಶನ ನೀಡುತ್ತದೆ ಎಂಬುದನ್ನು ತಿಳಿಯುವುದು ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮಾನವೀಯತೆ, ಅಹಿಂಸೆ, ಸ್ವಾತಂತ್ರ್ಯ ಮತ್ತು ಸಹಿಷ್ಣುತೆ ಹಾಗೂ ಐತಿಹಾಸಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಪ್ರಧಾನಿ ತಿಳಿಸಿದರು. To highlight our shared values of democracy, humanism, ahimsa, freedom and tolerance, and to carry forward our ancient tradition of spiritual and scholarly exchanges. I would like to thank the government of Japan for the constant support to Samvad. Friends, this forum has done great work to ensure, promote the ideas and ideals of Lord Buddha, especially among the youth. Historically, the light of Buddha's message spread out from India to many parts of the world. However, this light did not remain static. In each new place it reached, Buddhist thought continued to evolve further over the centuries. Because of this great treasures of Buddhist literature and philosophy can be found in many different monasteries across many different countries and languages. This body of writing is a treasure of humankind as a whole. Today, I would like to propose the creation of a library of all such traditional Buddhist literature and scriptures. I would like to propose the creation of a library of all such traditional Buddhist literature and scriptures. We will be happy to create such a facility in India and will provide appropriate resources for it. The library will collect digital copies of all such Buddhist literature from different countries. It will aim to translate them
and make them freely available to all monks and scholars of Buddhism. The library will not only be a depository of literature, it will also be a platform for research and dialogue, a true samvad between human beings, between societies, and between man and nature. This is the first samvad of a new decade. It is happening at a critical moment of human history. Our actions today will shape the discourse in the coming times. This decade and beyond will belong to these societies that place a premium on learning and innovating together. It will be about nurturing bright young minds who will add value to the humanity in the times to come. ವಿಯೆಟ್ನಾಂ ಪ್ರಧಾನಿ ನ್ಯುಯೆನ್ ಕ್ಸುವಾನ್ ಫುಕ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವರ್ಚುವಲ್ ಶೃಂಗಸಭೆ ಮೂಲಕ ಸಮಾಲೋಚನೆ ನಡೆಸಲಿದ್ದಾರೆ. ಉಭಯ ನಾಯಕರು ವಿಸ್ತೃತ ಮಟ್ಟದ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ, ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಚರ್ಚಿಸಲಿದ್ದಾರೆ. ಭಾರತ ವಿಯೆಟ್ನಾಂ ನಡುವೆ ಭವಿಷ್ಯದ ಅಭಿವೃದ್ಧಿ ಕುರಿತಂತೆ ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವದ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲೂ ಉಭಯ ರಾಷ್ಟಗಳ ನಡುವೆ ಉನ್ನತ ಮಟ್ಟದ ವಿಚಾರ ವಿನಿಮಯ ಮುಂದುವರೆದಿದ್ದು, ವಿಯೆಟ್ನಾಂನ ಉಪಾಧ್ಯಕ್ಷ ಡ್ಯಾಂಗ್ ಥಿ ಎನ್ಗೋಕ್ ಥಿನ್ ಅವರು ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ಕೋವಿಡ್ ಸೋಂಕು ನಿಯಂತ್ರಣ ಮತ್ತು ಸಮಸ್ಯೆ ನಿವಾರಿಸುವ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಪ್ರಧಾನಿಯೊಂದಿಗೆ ಏಪ್ರಿಲ್ 13ರಂದು ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದ್ದರು. ಆಗಸ್ಟ್ 25ರಂದು ಎರಡೂ ದೇಶಗಳ ವಿದೇಶಾಂಗ ಸಚಿವರು 17ನೇ ಜಂಟಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳೆದ ತಿಂಗಳು 27ರಂದು ವಿಡಿಯೋ ಸಂವಾದದ ಮೂಲಕ ಚರ್ಚೆ ನಡೆಸಿದ್ದರು. ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವ 2020 ನಾಳೆಯಿಂದ ಇದೇ 25ರವರೆಗೆ ನಡೆಯಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಉತ್ಸವವನ್ನು ನಾಳೆ ಸಂಜೆ 4:30 ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಸುಪ್ರಸಿದ್ದ ಗಣಿತಜ್ಞ ರಾಮಾನುಜನ್ ಅವರ ಜನ್ಮದಿನವಾದ ನಾಳೆ ಆರಂಭಗೊಳ್ಳಲಿರುವ ಉತ್ಸವ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ 25ರಂದು ಸಮಾರೋಪನಗೊಳ್ಳಲಿದೆ ಎಂದು ವಿವರಿಸಿದರು. ಈ ಬಾರಿಯ ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವದ ಘೋಷವಾಕ್ಯ ಜಾಗತಿಕ ಅಭ್ಯುದಯ, ಭಾರತದ ಸ್ವಾವಲಂಬನೆಗಾಗಿ ವಿಜ್ಞಾನ ಎಂಬುದಾಗಿದೆ ಎಂದು ಸಚಿವರು ತಿಳಿಸಿದರು. 25ರಂದು ನಡೆಯಲಿರುವ ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವ ಹರ್ಷವರ್ಧನ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಉತ್ತೇಜನಕ್ಕಾಗಿ 2015ರಲ್ಲಿ ಐಐಎಸ್ಎಫ್ ಆರಂಭಿಸಲಾಯಿತು. ಸಾರ್ವಜನಿಕರನ್ನು ವಿಜ್ಞಾನದೊಂದಿಗೆ ತೊಡಗಿಸಿಕೊಳ್ಳುವುದು, ವಿಜ್ಞಾನದ ಸಂಭ್ರಮವನ್ನು ಆಚರಿಸುವುದು ಹಾಗೂ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಜೀವನವನ್ನು ಸುಧಾರಿಸಲು ಹೇಗೆ ಪರಿಹಾರಗಳನ್ನು ಒದಗಿಸಲಾಗುತ್ತದೆ ಎಂಬುದನ್ನು ತೋರಿಸುವುದು ಇದರ ಉದ್ದೇಶವಾಗಿದೆ. ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡಲು ಮತ್ತು ಕಾರ್ಯನಿರ್ವಹಿಸುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಇದರ ದೀರ್ಘಕಾಲೀನ ಉದ್ದೇಶವಾಗಿದೆ. कोई साइंस के साथ जुड़ा हुआ आर्ट का विषय हो सकता है और जैसा आपने अभी आज भी देखा कि लगातार हम लोग साइंस के माध्यम से जो देश की जो मेजॉरिटी है, जो गांव में रहती है, रूरल एरियाज में रहती है, जो गांव का जो हमारा किसान है और एग्रीकल्चर के साथ जुड़ा हुआ जो हमारा पक्ष है, इसको हम कैसे साइंस के माध्यम से सुदृढ़ करें, ये प्रक्रिया भी धीरे धीरे करके हम लोगों ने शुरू की और इसको इस बार और ज़्यादा बड़ा बूस्ट जो है ये मिल रहा है. इस बार 2020 का जो वर्ष है, ये जहां एक तरफ कोविड के कारण ये हम सब के लिए, हम सब पूरा 1 वर्ष इस बात के साक्षी हैं जो कुछ सबने, तो ये कोई अतिशयोक्ति शायद नहीं होगी. साइंस की जो ताकत है, साइंस का जो पोटेंशियल है, साइंस के लिए जो नेशनल इंटरनेशनल कोलैबोरेशन का जो भाव पैदा होने की आवश्यकता है, कोविड के बावजूद
किसी भी कारण से इसको टूटने नहीं देना चाहते थे और सबने मिलकर विचार विमर्श किया। 2020 में भी इंडिया इंटरनेशनल साइंस फेस्टिवल होगा और वो शुरुआत भी उसकी एक महत्वपूर्ण दिन में होगी और उसका जो अंत है वो भी एक महत्वपूर्ण दिन में होगा। और इसलिए कल 22 दिसंबर जो कि देश के इतने बड़े प्रसिद्ध वैज्ञानिक रामानुजन साहब की जयंती है, उस दिन ये हमारा कार्यक्रम प्रारंभ हो रहा है। और 25 दिसंबर जो हमारे सबके हृदय के साथ इतने जुड़े हैं, देश के पूर्व प्रधानमंत्री हैं श्री अटल बिहारी वाजपेयी जी की जयंती, उस दिन हमारा ये इंडिया इंटरनेशनल साइंस फेस्टिवल 2020 ये समाप्त। ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಲು ಸರ್ಕಾರ ಬದ್ದವಾಗಿದ್ದು ಮತ್ತೊಂದು ಸುತ್ತಿನ ಮಾತುಕತೆಗೆ ದಿನಾಂಕ ನಿಗದಿಪಡಿಸುವಂತೆ ರೈತ ಮುಖಂಡರಿಗೆ ಕೇಂದ್ರ ಮನವಿ ಮಾಡಿದೆ. ಈ ಕುರಿತು ರೈತ ಸಂಘಟನೆಗಳಿಗೆ ಪತ್ರ ಬರೆದಿರುವ ಕೃಷಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಮ್ಮ ಸಮಸ್ಯೆಗಳ ಕುರಿತಂತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಆಗಮಿಸುವಂತೆ ಕೋರಿದ್ದಾರೆ. ಮುಕ್ತ ಮನಸ್ಸಿನೊಂದಿಗೆ ರೈತರ ಎಲ್ಲಾ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸರ್ವ ಪ್ರಯತ್ನ ಮಾಡಲಿದೆ ಎಂದು ಹೇಳಿದ್ದಾರೆ. ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಲು ದೆಹಲಿಯ ವಿಜ್ಞಾನ ಭವನದಲ್ಲಿ ಮುಂದಿನ ಸಭೆ ನಡೆಸಲಾಗುವುದು ಎಂದು ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಮುನ್ನ ಸರ್ಕಾರದ ಪ್ರಸ್ತಾವನೆಯನ್ನು ರೈತ ನಾಯಕರುಗಳು ತಿರಸ್ಕರಿಸಿದ್ದರಿಂದ ರೈತರೊಂದಿಗೆ ನಡೆಯಬೇಕಿದ್ದ 6ನೇ ಸುತ್ತಿನ ಸಭೆ ರದ್ದುಗೊಂಡಿತ್ತು. ಇದೀಗ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾತುಕತೆಗೆ ಮುಂದಾಗಿದ್ದು ಕನಿಷ್ಠ ಬೆಂಬಲ ಬೆಲೆ ಕುರಿತು ಲಿಖಿತ ಆಶ್ವಾಸನೆ ನೀಡಲು ಸಿದ್ದವಿರುವುದಾಗಿ ತಿಳಿಸಿದೆ. ಕೆಲ ರೈತರು 3 ಕೃಷಿ ಕಾಯ್ದೆಗಳನ್ನು ಸ್ವಾಗತಿಸಿದ್ದಾರೆ ಎಂದು ಕೇಂದ್ರ ಸಚಿವ ಜನರಲ್ ವಿಕೆ ಸಿಂಗ್ ತಿಳಿಸಿದ್ದಾರೆ. ತಮಿಳುನಾಡಿನ ತಂಜಾವೂರಿನಲ್ಲಿ ನಿನ್ನೆ ಅವರು ರೈತರೊಂದಿಗೆ ನಡೆಸಿದ ಸಂವಾದದಲ್ಲಿ ಕೃಷಿ ಕಾಯ್ದೆಗಳ ಕುರಿತು ಮಾಹಿತಿ ನೀಡಿದರು. ಕೃಷಿ ಕಾಯ್ದೆಗಳು ರೈತರ ಕಲ್ಯಾಣಕ್ಕೆ ಪೂರಕವಾಗಿದ್ದು ಎನ್ಡಿಎ ಸರ್ಕಾರ ಅನ್ನದಾತನ ಹಿತಾಸಕ್ತಿಗೆ ಸಂಪೂರ್ಣ ಬದ್ದವಾಗಿದೆ. ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆ ಮುಂದುವರಿಯಲಿದ್ದು ಅನೇಕ ರೈತರಿಗೆ ಇದರಿಂದ ಲಾಭವಾಗಲಿದೆ ಎಂದು ಹೇಳಿದರು. ರೈತರು ತಮ್ಮ ಉತ್ಪನ್ನಗಳನ್ನು ದೇಶದ ಯಾವುದೇ ಮಂಡಿಗಳಲ್ಲಿ ಮಾರಾಟ ಮಾಡಲು ಸ್ವತಂತ್ರರಾಗಿದ್ದಾರೆ ಎಂದ ಜನರಲ್ ವಿಕೆ ಸಿಂಗ್, ಪ್ರಸ್ತುತ ನಡೆಯುತ್ತಿರುವ ರೈತರ ಪ್ರತಿಭಟನೆ ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಹೇಳಿದರು. ರಾಜ್ಯದ 30 ಜಿಲ್ಲೆಗಳಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ನಾಳೆ ಮೊದಲ ಹಂತಕ್ಕೆ ಮತದಾನ ನಡೆಯಲಿದೆ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲಾಗುತ್ತಿದೆ. ಇದೇ 27ರಂದು 2ನೇ ಹಂತದ ಚುನಾವಣೆ ನಡೆಯಲಿದ್ದು ಒಟ್ಟು 5762 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ. ನಾಳೆ ಮೊದಲ ಹಂತದಲ್ಲಿ 113 ತಾಲೂಕುಗಳ 2930 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದ್ದು ಸಿಬ್ಬಂದಿ ಮತ ಎಣಿಕಾ ಕೇಂದ್ರಗಳಿಗೆ ಮತಪೆಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಈಗಾಗಲೇ ಸೂಕ್ತ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದ್ದು ಸಾರ್ವಜನಿಕರು ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಇತರ ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ. ಶಾಂತಿಯುತ ಚುನಾವಣೆ ನಡೆಸಲು ಒಟ್ಟಾರೆ 5847 ಚುನಾವಣಾ ಅಧಿಕಾರಿಗಳು ಹಾಗೂ 6085 ಸಹಾಯಕ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಒಟ್ಟಾರೆ 45128 ಮತಗಟ್ಟೆಗಳಲ್ಲಿ ಬೆಳಗ್ಗೆ 7 ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಡಿಸೆಂಬರ್ 30ರಂದು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಸಂಜೆ ಫಲಿತಾಂಶ ಪ್ರಕಟವಾಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಯಂಗ್ ಇಂಡಿಯಾ ವತಿಯಿಂದ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ರೈಲ್ವೆ ನಿಲ್ದಾಣದಲ್ಲಿ ಅಳವಡಿಸಲಾಗಿರುವ ಸ್ವಚ್ಛತಾ ಘಟಕಕ್ಕೆ ನಿನ್ನೆ ಚಾಲನೆ ನೀಡಿದರು. ಆದರೆ ಈ ಹುಬ್ಬಳ್ಳಿ ನೋಡಿ ಇವತ್ತೇ ನಿಲ್ಲಿಸಬೇಕು. ಬಳಿಕ ಅವರು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಮತ್ತಷ್ಟು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಯಂಗ್ ಇಂಡಿಯಾ ಕಾರ್ಯಪ್ರವೃತ್ತವಾಗಿದೆ. ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡಲು ರೈಲ್ವೆ ನಿಲ್ದಾಣಗಳಲ್ಲಿ ಅಳವಡಿಸಲಾಗಿರುವ ಸ್ವಚ್ಛತಾ ಘಟಕಗಳನ್ನು ಬಳಸಬೇಕು. ಇದರಿಂದ ಸ್ವಚ್ಛತೆ ಕಾಪಾಡಿದಂತಾಗುತ್ತದೆ.
ಜೊತೆಗೆ ಈ ಉಗುಳನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಎಂದು ವಿವರಿಸಿದರು. ಪ್ರಕೃತಿ ಅದು, ಅದನ್ನ ನೋಡಿ ಉಗುಳುವ ಡಬ್ಬಿಯಲ್ಲಿ ಹೋಗಿ ಅದನ್ನು ಎಲ್ಲಿ ಬೇಕಾದಲ್ಲಿ ಉಗುಳುದು ಅದು ವಿಕೃತಿ. ಅದು ಎಲ್ಲಿ ಉಗುಳುವ ಡಬ್ಬಿ ಎಲ್ಲಿದೆ ಅಲ್ಲಿ ಹೋಗಿ ಉಗುಳುವುದು ಅದು ಸಂಸ್ಕೃತಿ. ಅದು ಈ ಪ್ರಕೃತಿ, ವಿಕೃತಿ ಮತ್ತು ಸಂಸ್ಕೃತಿಯಲ್ಲಿನ ವ್ಯತ್ಯಾಸವನ್ನು ನಾವು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರಕೃತಿ ಉಗುಳುವುದು ಸಹಜವಾದಂತಹ ಪ್ರಕೃತಿ, ಎಲ್ಲಿ ಬೇಕಾದಲ್ಲಿ ಉಗುಳುವುದು ವಿಕೃತಿ, ಎಲ್ಲಿ ಉಗುಳಬೇಕು ಅಲ್ಲೇ ಹೋಗಿ ಉಗುಳುವುದು ಸಂಸ್ಕೃತಿ. ಅದು ಈ ಸಂಸ್ಕೃತಿಯನ್ನು ನಾವು ಕಲಿತಾಗ ನಾವಂತೂ ವಿಶೇಷವಾಗಿ ತಂಬಾಕು ಗುಟ್ಕಾ ತಿನ್ನೋರು ನಾವು ನಮ್ಮ ಆರೋಗ್ಯ ಹಾಳು ಮಾಡ್ತೀವಿ. ಅಟ್ಲೀಸ್ಟ್ ಯು ಡೋಂಟ್ ಹ್ಯಾವ್ ರೈಟ್ ಟು ಸ್ಪಾಯಿಲ್ ದಿ ಹೆಲ್ತ್ ಆಫ್ ಅದರ್ಸ್. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಕೆಲಸ ಮಾಡೋಣ ಅಂತ. ಉಳಿದಂತೆ ರೈಲ್ವೆ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸೌತ್ ವೆಸ್ಟರ್ನ್ ರೈಲ್ವೆ. The world's longest platform will be constructed, and they are doing extremely good job in this. ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕ ಅಜಯ್ ಸಿಂಗ್, ಯಂಗ್ ಇಂಡಿಯಾ ಸಂಘಟನೆಯ ಈ ಉಪಕ್ರಮದಿಂದ ರೈಲ್ವೆ ನಿಲ್ದಾಣದಲ್ಲಿ ಇನ್ನಷ್ಟು ಶುಚಿತ್ವ ಕಂಡುಬರಲಿದೆ ಎಂದರು. And SWR has been according top priority in cleanliness. It is an important flagship project of the Prime Minister, Swachh Bharat. Against that, we hold twice weekly 1 hour programs to clean our colonies and platforms and general public areas. It is a huge success on Southwestern Railway. ಪರಿಣಿತರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ 30 ಕೋಟಿ ಜನರಿಗೆ ಆದ್ಯತೆಯ ಮೇರೆಗೆ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿ ಹೇಳಿದ್ದಾರೆ. ಆರೋಗ್ಯ ಕಾರ್ಯಕರ್ತರು, ಕೋವಿಡ್ ಮುಂಚೂಣಿ ಹೋರಾಟಗಾರರಾದ ಪೊಲೀಸ್, ಸೇನೆ ಹಾಗೂ ಸ್ವಚ್ಛತಾ ಸಿಬ್ಬಂದಿಗಳು ಇದರಲ್ಲಿ ಸೇರಿದ್ದಾರೆ ಎಂದು ವಿವರಿಸಿದ್ದಾರೆ. 50 ವರ್ಷ ಮೇಲ್ಪಟ್ಟ ವಯೋಮಾನದವರಿಗೂ ಹಾಗೂ ನಿರ್ದಿಷ್ಟ ರೋಗಗಳಿಂದ ಬಳಲುತ್ತಿರುವ 50 ವರ್ಷದೊಳಗಿನವರಿಗೂ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಲಸಿಕೆಯ ಸುರಕ್ಷತೆ ಹಾಗೂ ಪರಿಣಾಮಕಾರಿತ್ವಕ್ಕೆ ಮೊದಲ ಆದ್ಯತೆ ನೀಡಲಿದ್ದು, ಈ ವಿಚಾರದಲ್ಲಿ ಸರ್ಕಾರ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದರು. ಮುಂದಿನ ವರ್ಷದ ಜನವರಿಯ ಯಾವುದೇ ವಾರದಲ್ಲಿ ಭಾರತದಲ್ಲಿ ಕೋವಿಡ್ ಮೊದಲ ಲಸಿಕೆ ನೀಡುವ ಸಾಧ್ಯತೆ ಇದೆ ಎಂದು ಹೇಳಿದರು. ಕೋವಿಡ್-19 ಲಸಿಕೆ ಕುರಿತಂತೆ ದೇಶದ ಜನರನ್ನು ಜಾಗೃತಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಪ್ರತಿಯೊಬ್ಬರಿಗೂ ಲಸಿಕೆ ದೊರೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ ಎಂಬ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. Will ultimately be this mask and of course hand hygiene and physical distance that we are all supposed to follow. I think things are significantly in a declining phase. I say that because right now you have just about 3 lakh active cases in the country. A few months back you had almost 10 lakh cases. Out of over 1 crore cases that have happened, 95 lakh 50,000, more than that, have already recovered, gone back home. We are having the highest recovery rate in the whole world, between 95 and 96. ಇಂಗ್ಲೆಂಡ್ನಲ್ಲಿ ಕೊರೋನಾ ಸೋಂಕು ರೂಪಾಂತರದ ಹೊರಹೊಮ್ಮುವಿಕೆ ಕುರಿತು ಚರ್ಚಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ಇಂದು ತನ್ನ ಜಂಟಿ ನಿಗಾ ಗುಂಪಿನ ತುರ್ತು ಸಭೆ ಕರೆದಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಜಂಟಿ ನಿಗಾ ಗುಂಪು ಸಭೆ ಸೇರಿ ಇಂಗ್ಲೆಂಡ್ನಲ್ಲಿ ವರದಿಯಾಗಿರುವ ಕೊರೋನಾ ಸೋಂಕಿನ ರೂಪಾಂತರದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದೆ. ಜಂಟಿ ನಿಗಾ ಗುಂಪಿನ ಸದಸ್ಯರು ಆಗಿರುವ WHOದ ಭಾರತದ ಪ್ರತಿನಿಧಿ ಡಾ ರೊಡ್ರಿಗೋ ಓಪ್ರಿನ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊರೋನಾ ಸೋಂಕಿನ ಹೊಸ ರೂಪಾಂತರ ವೇಗವಾಗಿ ಹರಡುತ್ತಿದ್ದು, 70% ಮಂದಿಗೆ ತಗುಲಿದೆ. ಇದು ಲಂಡನ್ ಮತ್ತು ದಕ್ಷಿಣ ಇಂಗ್ಲೆಂಡ್ನಲ್ಲಿ ಅತಿ ವೇಗದಲ್ಲಿ ಹರಡುತ್ತಿದೆ ಎಂದು ಇಂಗ್ಲೆಂಡ್ ಪ್ರಧಾನಿ ಬೋರಿಸ್ ಜಾನ್ಸನ್ ಹೇಳಿದ್ದಾರೆ.
ದೇಶದಲ್ಲಿ ಗ್ರಾಹಕರಿಗೆ ವಿದ್ಯುತ್ ಪೂರೈಸುವ ಸಂಸ್ಥೆಗಳಿಗೆ ಶೀಘ್ರದಲ್ಲಿಯೇ ವಿವರವಾದ ಸೇವಾ ಮಾರ್ಗಸೂಚಿ ರೂಪಿಸಲಾಗುವುದು ಎಂದು ಕೇಂದ್ರ ಇಂಧನ ಸಚಿವ ಆರ್ಕೆ ಸಿಂಗ್ ಹೇಳಿದ್ದಾರೆ. ಗ್ರಾಹಕರ ಕುಂದುಕೊರತೆ ವ್ಯಕ್ತಪಡಿಸಲು ಕಾಲ್ ಸೆಂಟರ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯುತ್ ವಿತರಣಾ ವ್ಯವಸ್ಥೆಯ ಮೇಲೆ ನಿಗಾ ವಹಿಸಲಾಗುವುದು. ವಿದ್ಯುತ್ ಪೂರೈಕೆಯಲ್ಲಿನ ವ್ಯತ್ಯಯಕ್ಕಾಗಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗುವುದು ಎಂದು ಸಚಿವರು ಹೇಳಿದರು. But once that detailed prescription is done, if it is violated, there will be penalties. And we'll make sure that these detailed standards are laid down. That's as far as the standards of service goes. The standards of service includes, interruptions and duration of supply. If you don't get 24/7, if you have excessive load shedding, that will invite penalties. Now, rights of prosumers, that is something else again, which was a problem. If you wanted to set up a rooftop, you did not know where to go. Separately we have provided for that in the new rooftop policy. And you wanted a connection, a net metering connection, you had to run and run and run. Now we are laying down timelines for that. So the rights of prosumers, because the future is prosumers, people who produce power through rooftop and also consume power, who are grid connected and who have rooftops. So these are also, this is what the Secretary was mentioning. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 24,337 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,55,560ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 3,03,639 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 3.02ಕ್ಕೆ ಇಳಿಕೆಯಾಗಿದೆ. 96,06,111 ಮಂದಿ ಗುಣಮುಖರಾಗಿದ್ದು, ಚೇತರಿಕೆಯ ದರ ಶೇಕಡಾ 95.53ರಲ್ಲಿದೆ. ದೇಶದಲ್ಲಿ ಈವರೆಗೆ 1,45,810 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ದೇಶದಲ್ಲಿ ಕೊರೋನಾ ಪರೀಕ್ಷಾ ಸಾಮರ್ಥ್ಯದಲ್ಲಿ ಗಣನೀಯ ಹೆಚ್ಚಳ ಮಾಡಲಾಗಿದ್ದು, ಈವರೆಗೆ ಒಟ್ಟು 16,20,98,329 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ದೇಶದಲ್ಲಿ ನಿನ್ನೆ ಒಂದೇ ದಿನ 9,134 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಖಗೋಳ ವಿಜ್ಞಾನದ ಅತ್ಯಂತ ವೈಶಿಷ್ಟ್ಯಪೂರ್ಣ ವಿದ್ಯಮಾನವೊಂದು ಇಂದು ಮೂಡಿಬರಲಿದೆ. ಸೌರಮಂಡಲದ 2 ಅತಿ ದೊಡ್ಡ ಗ್ರಹಗಳಾದ ಗುರು ಮತ್ತು ಶನಿ ಗ್ರಹಗಳು ಇಂದು ರಾತ್ರಿ ಅತ್ಯಂತ ಸಮೀಪಕ್ಕೆ ಗೋಚರಿಸಲಿವೆ. 800 ವರ್ಷಗಳ ನಂತರ ಈ ವಿದ್ಯಮಾನ ಘಟಿಸುತ್ತಿದ್ದು, ಇದನ್ನು ಮಹಾ ಸಂಯೋಜನೆ ಎಂದೇ ಕರೆಯಲಾಗುತ್ತಿದೆ. 2 ಗ್ರಹಗಳ ನಡುವಿನ ದೂರ 73.5 ಕೋಟಿ ಕಿಲೋಮೀಟರ್ ಇರಲಿದ್ದು, ಭೂಮಿಯಿಂದ ನೋಡಿದರೆ ಅತಿ ಹತ್ತಿರದಲ್ಲಿ ಗೋಚರಿಸಲಿದೆ. ಭಾರತದ ಬಹುತೇಕ ನಗರಗಳಲ್ಲಿ ಸೂರ್ಯಾಸ್ತದ ನಂತರ ಈ ವಿದ್ಯಮಾನ ಜರುಗಲಿದ್ದು, ಬರಿಗಣ್ಣಿನಿಂದಲೇ ವೀಕ್ಷಣೆ ಮಾಡಬಹುದಾಗಿದೆ. ಈ ಸಾಲಿನ ಅತಿ ದೊಡ್ಡ ರಾತ್ರಿ ಇದಾಗಿರಲಿದ್ದು, ಇಂತಹ ವಿದ್ಯಮಾನ ಪುನಃ 60 ವರ್ಷಗಳ ನಂತರ ಅಂದರೆ ಮುಂಬರುವ 2080ನೇ ಸಾಲಿನ ಮಾರ್ಚ್ 15ರಂದು ಘಟಿಸಲಿದೆ. ಪ್ರಸಕ್ತ ಮುಂಗಾರು ಮಾರುಕಟ್ಟೆಯ ಅವಧಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ಅಸ್ತಿತ್ವದಲ್ಲಿರುವ ಎಂಎಸ್ಪಿ ಯೋಜನೆಯಡಿ ರೈತರಿಂದ ಮುಂಗಾರು ಬೆಳೆಗಳ ಸಂಗ್ರಹವನ್ನು ಮುಂದುವರೆಸಿದೆ. 15 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶನಿವಾರದವರೆಗೆ ಸುಮಾರು 413 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸುವುದರೊಂದಿಗೆ ಸುಗಮವಾಗಿ ಪ್ರಗತಿ ಸಾಧಿಸಲಾಗಿದೆ.
ಇದೇ ಅವಧಿಯಲ್ಲಿ ಕಳೆದ ವರ್ಷ 337 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸಲಾಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಭತ್ತದ ಸಂಗ್ರಹದಲ್ಲಿ ಶೇಕಡಾ 22.25ರಷ್ಟು ಹೆಚ್ಚಳವಾಗಿದೆ. ಒಟ್ಟು ಖರೀದಿಯ ಪೈಕಿ ಪಂಜಾಬ್ನಲ್ಲಿ ಕಳೆದ ತಿಂಗಳ 30ಕ್ಕೆ ಗರಿಷ್ಠ 202.77 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಲಾಗಿದೆ. ಇದು ದೇಶದ ಒಟ್ಟು ಸಂಗ್ರಹದ ಶೇಕಡಾ 49.10ರಷ್ಟಾಗಿದೆ. ಅಂದಾಜು 77,957 ಕೋಟಿ ರೂಪಾಯಿ ಎಂಎಸ್ಪಿ ಮೌಲ್ಯದ ಮುಂಗಾರು ಮಾರುಕಟ್ಟೆ ಅವಧಿಯ ಕಾರ್ಯಾಚರಣೆಯಲ್ಲಿ ಸುಮಾರು 48.56 ಲಕ್ಷ ರೈತರು ಇದರ ಲಾಭ ಪಡೆದಿದ್ದಾರೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 202 ಅಂಕಗಳ ಇಳಿಕೆಯೊಂದಿಗೆ 46,758ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 67 ಅಂಕಗಳ ಇಳಿಕೆಯೊಂದಿಗೆ 13,693ರಲ್ಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 17 ಪೈಸೆ ಇಳಿಕೆಯ ನಂತರ 73.73ರಲ್ಲಿತ್ತು. ಜರ್ಮನಿಯಲ್ಲಿ ನಡೆಯುತ್ತಿರುವ ಕೊಲೊನ್ ಬಾಕ್ಸಿಂಗ್ ವಿಶ್ವಕಪ್ನಲ್ಲಿ ಭಾರತೀಯ ಬಾಕ್ಸರ್ಗಳು 3 ಸ್ವರ್ಣ 2 ರಜತ ಮತ್ತು 4 ಕಂಚಿನ ಪದಕ ಜಯಿಸಿದ್ದಾರೆ. ಇದರೊಂದಿಗೆ ಭಾರತ ಟೂರ್ನಿಯಲ್ಲಿ 2ನೇ ಸ್ಥಾನಿಯಾಗಿ ಅಭಿಯಾನ ಪೂರ್ಣಗೊಳಿಸಿದೆ. ಪುರುಷರ ವಿಭಾಗದಲ್ಲಿ ಅಮಿತ್ ಪಂಘಾಲ್ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಮನೇಳಾ ಮೌನ್ ಮತ್ತು ಸಿಮ್ರಜಿತ್ ಕೌರ್ ಸ್ವರ್ಣ ಪದಕ ಗೆದ್ದಿದ್ದಾರೆ. ಐಬಾ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಕಂಚಿನ ಪದಕ ವಿಜೇತೆ ಸಿಮ್ರಜಿತ್ ಕೌರ್ 60 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಮಾಯಾ ಕ್ಲೀನ್ಹಾನ್ಸ್ ವಿರುದ್ಧ ಜಯ ಗಳಿಸಿದರು. 57 ಕೆಜಿ ವಿಭಾಗದ ಫೈನಲ್ನಲ್ಲಿ ಮನೀಷಾ 3-2 ಅಂತರದಲ್ಲಿ 2 ಬಾರಿ ಐಬಾ ಮಹಿಳಾ ಯೂತ್ ವಿಶ್ವ ಚಾಂಪಿಯನ್ ಸಾಕ್ಷಿ ಚೌಧರಿ ಎದುರು ಜಯ ಸಾಧಿಸಿದರು. 2021ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ 4 ದೇಶೀಯ ಕ್ರೀಡೆಗಳನ್ನು ಸೇರ್ಪಡೆಗೊಳಿಸಲು ಕ್ರೀಡಾ ಸಚಿವಾಲಯ ಅನುಮತಿ ನೀಡಿದೆ. ಮಲ್ಲಕಂಬ, ಗಟ್ಕಾ, ಕಳರಿಪಯಟ್ಟು ಮತ್ತು ತಾಂಗ್ ತಾ ಖೇಲೋ ಇಂಡಿಯಾ ಗೇಮ್ಸ್ಗೆ ಸೇರ್ಪಡೆಯಾಗಿರುವ ಹೊಸ ಕ್ರೀಡೆಗಳಾಗಿವೆ. खेल मलखंब एक पारंपरिक खेल है जिसमें एक जिम्नास्ट एरियल योग करता है. ಈ ನಿರ್ಧಾರ ಕುರಿತು ಪ್ರತಿಕ್ರಿಯಿಸಿರುವ ಕ್ರೀಡಾ ಸಚಿವ ಕಿರಣ್ ರಿಜಿಜು, ಭಾರತವು ಶ್ರೀಮಂತ ಕ್ರೀಡಾ ಸಂಸ್ಕೃತಿಯನ್ನು ಹೊಂದಿದೆ. ಇಂತಹ ಕ್ರೀಡೆಗಳನ್ನು ಜನಪ್ರಿಯಗೊಳಿಸುವುದು ಮತ್ತು ಪ್ರೋತ್ಸಾಹಿಸುವುದು ಸಚಿವಾಲಯದ ಆದ್ಯತೆಯಾಗಿದೆ. ಈ ಕ್ರೀಡೆಗಳಲ್ಲಿ ತೊಡಗಿರುವ ಕ್ರೀಡಾಪಟುಗಳು ಸ್ಪರ್ಧಿಸಲು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಉತ್ತಮ ವೇದಿಕೆಯಾಗಲಿದೆ ಎಂದಿದ್ದಾರೆ. ದೇಶದ ವಿಭಿನ್ನ ಭಾಗಗಳಿಂದ 4 ಕ್ರೀಡೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕಳರಿಪಯಟ್ಟು ಕೇರಳದಲ್ಲಿ ಜನಪ್ರಿಯವಾದರೆ ಮಲ್ಲಕಂಬ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಗಟ್ಕಾ ಮತ್ತು ತಾಂಗ್ ತಾ ಕ್ರಮವಾಗಿ ಪಂಜಾಬ್ ಮತ್ತು ಮಣಿಪುರದ ಕ್ರೀಡೆಗಳಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಗಳು ಪ್ರಮುಖ ನೀತಿ ನಿರ್ಧಾರಗಳಲ್ಲಿ ಮಾನವತಾವಾದ ತೋರಲಿ, ಒಗ್ಗೂಡಿ ಕಲಿಕೆ ಆವಿಷ್ಕಾರಕ್ಕೆ ಪ್ರಾಧಾನ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ನಾಳೆ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ, ವಿಜ್ಞಾನ ತಂತ್ರಜ್ಞಾನಕ್ಕೆ ಉತ್ತೇಜನ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಒತ್ತು. ನಿರ್ದಿಷ್ಟ ರೋಗಗಳಿಂದ ಬಳಲುವವರು ಸೇರಿ ಆದ್ಯತೆಯ ಮೇರೆಗೆ 30 ಕೋಟಿ ಜನರಿಗೆ ಕೊರೋನಾ ಲಸಿಕೆ, ಡಾ ಹರ್ಷವರ್ಧನ್. 2021ರ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ಮಲ್ಲಕಂಬ ಸೇರಿ 4 ಹೊಸ ದೇಶೀಯ ಕ್ರೀಡೆಗಳ ಸೇರ್ಪಡೆ, ಕ್ರೀಡಾ ಸಚಿವ ಕಿರಣ್ ರಿಜಿಜು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.